ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಪೊಲೀಸ್ ಇಲಾಖೆಯ ನೇಮಕಾತಿ, ವಿಶೇಷವಾಗಿ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗಾಗಿ ಎಷ್ಟು ಜನ ಆಸ್ಪಿರೆಂಟ್ಸ್ ಕಾಯ್ತಾ ಇದ್ದೀರಾ ಅಂತಂದ್ರೆ ಅದು ಹೇಳುತ್ತಿರೋದು. ವಿಶೇಷವಾಗಿ ಧಾರವಾಡ, ವಿಜಯಪುರದಲ್ಲಿ ಅತಿ ಹೆಚ್ಚು ಜನ ಆಸ್ಪಿರೆಂಟ್ಸ್ ಗಳು ವೇಟ್ ಮಾಡ್ತಾ ಇರುವಂತದ್ದು ಪೊಲೀಸ್ ಕಾನ್ಸ್ಟೇಬಲ್ ನೋಟಿಫಿಕೇಶನ್ಗೆ. ಸೊ ನವೆಂಬರ್ ತಿಂಗಳಲ್ಲಿ ನೋಟಿಫಿಕೇಶನ್ ಆಗುತ್ತೆ ಅಂತ ಈ ಹಿಂದೆ ಮಾಹಿತಿ ಇದ್ದಂಥದ್ದು. ಸೊ ಅದ್ರ ಬಗ್ಗೆ ನಾನು ಈ ಹಿಂದೆ ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿದ್ದೆ. ಬಟ್ PSI ಮಾತ್ರ ನಾನು ಹೇಳಿದ್ದೀನಿ, ಅದು ಸದ್ಯಕ್ಕೆ ಸುದ್ದಿಯಲ್ಲಿ ಇಲ್ಲ ಅಂತ. ಬಟ್ ಇವತ್ತು ರಾಜ್ಯ ಸರ್ಕಾರದ ಒಂದು ಗೆಜೆಟ್ ಅಲ್ಲಿ ಒಂದು C&R ರೂಲ್ಸ್ ಏನಿದೆ, ಪೊಲೀಸ್ ಇಲಾಖೆ ನೇಮಕಾತಿಗೆ ಸಂಬಂಧಪಟ್ಟಾಗೆ PSI ಮತ್ತು PC ನೇಮಕಾತಿಗೆ ಸಂಬಂಧಪಟ್ಟಾಗೆ C&R ರೂಲ್ಸ್ ಅನ್ನ ಹೊರಡಿಸಿದ್ದಾರೆ. ಸೊ ಆ ಒಂದು ನಿಯಮಗಳಲ್ಲಿ, ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಸ್ಪಷ್ಟವಾಗಿ ಎಲ್ಲ ವಿಚಾರಗಳನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಯಾರದನ್ನ ಇನ್ನೂ ನೋಡಿಲ್ಲ, ಆ ಒಂದು ಗೆಜೆಟ್ ಅನ್ನ ಕಂಪ್ಲೀಟ್ ಆಗಿ ನೋಡಿ ನಿಮಗೆ ಮಾಹಿತಿ ತಿಳಿಯುತ್ತೆ. ಅಂಡ್ ಒಂದು ತುಂಬಾ ದೊಡ್ಡ ಬೇಡಿಕೆ ಇದ್ದಂಥದ್ದು ಕಾಯಂ ವಯೋಮಿತಿ ಸಡಿಲಿಕೆ ಪೊಲೀಸ್ ಕಾನ್ಸ್ಟೇಬಲ್ ಆಗಲೇಬೇಕು ಅಂತ ಹೋರಾಟ ಎಲ್ಲ ಮಾಡಿದ್ದಾಯ್ತು. ಬಟ್ ಈ ಒಂದು ಗೆಜೆಟ್ ಅಲ್ಲಿ ಅದರ ಬಗ್ಗೆ ಯಾವ ಪ್ರಸ್ತಾವನೆ ಕೂಡ, ಅಂದ್ರೆ ಏನು ಪ್ರಸ್ತಾಪ ಕೂಡ ಮಾಡಿಲ್ಲ. ಏನೀಗ 3 years ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ, ಅದೇ ಫಿಕ್ಸ್ ಆಗಂತ ಸಾಧ್ಯತೆಗಳು ಹೆಚ್ಚಿದೆ. ಅಂದ್ರೆ ಈ ಹಿಂದೆ ಏನ್ ಏಜ್ ಲಿಮಿಟ್ ಇತ್ತು ಅದಕ್ಕೆ +3 ಆಡ್ ಮಾಡಿಕೊಂಡು ಅಷ್ಟೇ ಸುಮ್ಮನಾಗಬೇಕಾಗುತ್ತೆ ಈಗಿರೋ ಪರಿಸ್ಥಿತಿಲಿ. ಅಂಡ್ C&R ರೂಲ್ಸ್ ಬಂದಿದೆ ಅಂದ್ರೆ ಇದರ ಅರ್ಥ ಏನು ಅಂದ್ರೆ ನೇಮಕಾತಿ ಪ್ರಕ್ರಿಯೆಗೆ ಚಾಲನೆ ಕೊಡುವುದಕ್ಕೆ ತುಂಬಾ ಹತ್ತಿರದಲ್ಲಿ ಇದೆ ಅಂತ. ಅಂದ್ರೆ ಇನ್ನೇನು ಶೀಘ್ರದಲ್ಲಿ ನೇಮಕಾತಿ ಶುರುವಾಗುತ್ತೆ, ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ವಿಷಯಗಳನ್ನು ಕೂಡ ಕರೆಕ್ಟ್ ಆಗಿ ರೆಡಿ ಮಾಡಲಾಗ್ತಾ ಇದೆ ಅಂತ ಅರ್ಥ. ಹಾಗಾದ್ರೆ ಅಂತಿಮವಾಗಿ ನೋಟಿಫಿಕೇಶನ್ಗಳು ಯಾವಾಗ ಶುರು ಆಗಬಹುದು ಅನ್ನುವಂಥದ್ದು ನಿಮ್ಮ ಪ್ರಶ್ನೆ. ಸೊ ಅದರ ಬಗ್ಗೆ ಹೇಳಬೇಕು ಅಂತಂದ್ರೆ ನಿಮ್ಗೆ ಗೊತ್ತಿದೆ, ಒಳ ಮೀಸಲಾತಿ ಸುಗ್ರೀವಾಜ್ಞೆಯನ್ನ ಇನ್ನೂ ಹೊರಡಿಸಿಲ್ಲ, ಅದನ್ನ ಕಾಯ್ದೆ ಮಾಡಿಲ್ಲ. ಅದು ಡಿಸೆಂಬರ್ನ 8ನೇ ತಾರೀಕು ನಂತರ ಏನು ಈಗ ಸೆಷನ್ ನಡೆಯುತ್ತೆ ಅಲ್ಲಿ ಅದನ್ನ ಮಾಡಲಾಗುತ್ತೆ. ಅಲ್ಲಿವರೆಗೂ ಕೂಡ ನೀವು ನೋಟಿಫಿಕೇಶನ್ಗಳನ್ನ ಎಕ್ಸ್ಪೆಕ್ಟ್ ಮಾಡೋ ಹಾಗಿಲ್ಲ. ಇನ್ ಕೇಸ್ ಈಗ ನೋಟಿಫಿಕೇಶನ್ ಮಾಡ್ಬೋದಿಲ್ಲ ಅಂತಲ್ಲ, ಬಟ್ ಈಗ ಸಮಸ್ಯೆ ಆಗುವಂತ ಸಾಧ್ಯತೆ ಇರೋದ್ರಿಂದ, ಅಂದ್ರೆ ಕೆಲವೊಂದಿಷ್ಟು ಪ್ರೊಸೀಜರ್ಸ್ ಇನ್ನೂ ಇದೆ, ಅದೆಲ್ಲವನ್ನ ಮುಗಿಸದೆ ಏಕೈಕಿ ನೇಮಕಾತಿಯನ್ನು ಮಾಡೋಕ್ಕಾಗಲ್ಲ. ಅಂದ್ರೆ ಈ ತಿಂಗಳಲ್ಲಿ C&R ರೂಲ್ಸ್ ಬಿಟ್ಟಿದ್ದಾರೆ. ನೆಕ್ಸ್ಟ್ ಮಂತ್ ಇದಕ್ಕೆ ಸಂಬಂಧಪಟ್ಟಾಗಿ ಒಳ ಮೀಸಲಾತಿ ಪ್ರಕ್ರಿಯೆ ಎಲ್ಲವನ್ನು ಕೂಡ ಮುಗಿಸ್ತಾರೆ. ಅಂಡ್ ಜನವರಿ ತಿಂಗಳ ನಂತರ ಅಧಿಕೃತವಾಗಿ ನೋಟಿಫಿಕೇಶನ್ಗಳು ಶುರುವಾಗುತ್ತೆ. ಸೊ PC ಆಸ್ಪಿರೆಂಟ್ಸ್ ಆಗಿರಲಿ, PS ಆಗಿರಲಿ, ನಾನು ಹೇಳುವಂಥದ್ದು ಒಂದೇ, ನಿಮ್ಮ ಓದಿನ ಕಡೆ ಹೆಚ್ಚು ಗಮನವನ್ನ ಕೊಡಿ. ಇವಾಗ ಯಾರೇ ಏನೇ ಒತ್ತಡ ಹಾಕಿದ್ರು, ಎಷ್ಟೇ ಹೋರಾಟ ಮಾಡಕ್ ಹೋದ್ರು, ಸರ್ಕಾರ ಒಳ ಮೀಸಲಾತಿ ಸುಗ್ರೀವಾಜ್ಞೆಯನ್ನು ಹೊರಡಿಸಿ ಅದನ್ನ ಕಾಯ್ದೆ ಮಾಡಿದ ನಂತರವೇ ನೋಟಿಫಿಕೇಶನ್ ಮಾಡೋದು. ಅವ್ರು ಸ್ಪಷ್ಟವಾಗಿ ಹೇಳಿದ್ದಾರೆ, ಒಳ ಮೀಸಲಾತಿ ಜಾರಿಯಾದ 15 ದಿನಗಳಲ್ಲೇ ನಾವು ನೋಟಿಫಿಕೇಶನ್ ಮಾಡ್ತೀವಿ ಅಂತ ಈ ಹಿಂದೆ ಕೂಡ ಸರ್ಕಾರ ಹೇಳಿತ್ತು. ಅದರಂತೆ ಡಿಸೆಂಬರ್ 8ರ ನಂತರ ಅದೇನು ಪ್ರಕ್ರಿಯೆ ಆಗುತ್ತೋ ಅದಾದ್ಮೇಲೆ ಆಗೋದು. ಸೊ C&R ರೂಲ್ಸ್ ಅಲ್ಲಿ ನೀವು ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಏಜ್ ಲಿಮಿಟ್ ಏನೇನು ಕೊಟ್ಟಿದ್ದಾರೆ. ಎಷ್ಟೆಲ್ಲ ಹೋರಾಟ ಮಾಡಿದ್ರು ಅದೊಂದು ಬೇಜಾರಿದೆ, ಆ ಹೋರಾಟಕ್ಕೆ ಅಟ್ಲೀಸ್ಟ್ ಗೃಹ ಸಚಿವರು ಹೇಳಿದಂತೆ ನಡ್ಕೊಳ್ಬೇಕಾಗಿತ್ತು. ಕಾಯಂ ವಯೋಮಿತಿ ಸಡಿಲಿಕೆ ಕೊಡ್ತೀವಿ ಅಂತ ಎಲ್ಲ ಕಡೆ ಹೇಳಿ ಕಡೆಗದು ತುಂಬಾ ಅನ್ಯಾಯದ ರೀತಿ ಈಗ ಆಗಿದೆ. ಬಟ್ ಅದೇನು ಮಾಡಂಗಿಲ್ಲ, ಈಗ ಸದ್ಯದ ಪರಿಸ್ಥಿತಿ ಹಂಗಿದೆ. ಬಟ್ ಕೊಟ್ಟಿರುವಂತದ್ದು ಈಗ ಏಜ್ ರಿಲ್ಯಾಕ್ಸೇಷನ್ ಏನಿದೆ ಅದನ್ನೇ ನಂಬ್ಕೊಂಡು ಈಗ ಪರೀಕ್ಷೆಯನ್ನ ಬರೀಬೇಕು. ಬಟ್ ತುಂಬಾ ಜನ ಅವಕಾಶ ವಂಚಿತರಾಗ್ತಾರೆ ಇದರಲ್ಲಿ. ಅಂಡ್ ಅದರ ಜೊತೆ ನೆಕ್ಸ್ಟ್ ಇನ್ನು ಬೇರೆ ಬೇರೆ ಇಲಾಖೆ ನೋಟಿಫಿಕೇಶನ್ಸ್ಗಳು ಯಾವ್ಯಾವಿದೆ ಅದೆಲ್ಲದೂ ಕೂಡ ಸೇಮ್ ಆಸ್ ಇಟ್ ಈಸ್ ಇದೇ ರೀತಿ, ಅಂದ್ರೆ ಒಳ ಮೀಸಲಾತಿ ಸುಗ್ರೀವಾಜ್ಞೆ ಹೊರಡಿಸೋವರೆಗೂ ಅವ್ರು ಮಾಡಲ್ಲ. ಯಾಕಂದ್ರೆ ಅದಾದ್ಮೇಲೆ ಹೊಸ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ಈ SC ಸಮುದಾಯದವರಿಗೆ ಕೊಡಬೇಕಾಗುತ್ತೆ. ಅದು ಕೂಡ ಒಂದು ವಿಚಾರ ಇದೆ. ಈಗ KA ಅವರು ಮಾಡಿದ್ದಾರೆ, ಇಲ್ಲ ಅಂತಲ್ಲ, ಅದು ಬೇರೆ. ಬಟ್ KPSC, KSP ಬೇರೆ ಬೇರೆ ನೇಮಕಾತಿಗಳು ಸ್ವಲ್ಪ ಸೀರಿಯಸ್ ಆಗಿರೋದ್ರಿಂದ ಅದನ್ನು ತುಂಬಾ ಕರೆಕ್ಟ್ ಆಗಿ ಮಾಡಬೇಕಾಗುತ್ತೆ, ಎಲ್ಲೂ ಗೊಂದಲಗಳಿಲ್ದಂಗೆ, ಮತ್ತೆ ಮತ್ತೆ ಸಮಸ್ಯೆಗಳಾಗಬಾರ್ದು. ಸೊ ಅದಕ್ಕೆ ಈ ತಿಂಗಳು ಬಿಟ್ಟಿದ್ದಾರೆ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಪ್ರೊಸೆಸ್ ಅನ್ನ ನಡೀತಾ ಇದೆ ಒಳಗಡೆ ಅಂತ ಇಲಾಖೆಯಲ್ಲಿ. ನೀವು ಪಾಸಿಟಿವ್ ಆಗಿರಿ, ಯಾವುದೇ ಕಾರಣಕ್ಕೂ ನೆಗೆಟಿವ್ ವಿಚಾರಗಳಿಗೆ ತಲೆ ಕೊಡಕ್ಕೆ ಹೋಗಬೇಡಿ. ಎಷ್ಟೇ ಯಾರೇ ಏನೇ ಹೇಳಲಿ, ನಾನೇ ಹೇಳಿ, ಆ ವಿಷಯದ ಬಗ್ಗೆ ನೀವು ಕೂಡ ಕೂಲಂಕುಷವಾಗಿ ಪರೀಕ್ಷಿಸಿ ಅವಲೋಕಿಸಿ ನೋಡಿ. ಅವಾಗ ನಿಮಗೆ ಏನು ವಾಸ್ತವ ಸ್ಥಿತಿಗತಿ ಅನ್ನೋದು ಗೊತ್ತಾಗುತ್ತೆ. ಸೊ ನಿಯಮಗಳನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ, ನೋಟಿಫಿಕೇಶನ್ಗೆ ಸಿದ್ಧರಾಗಿ ಚೆನ್ನಾಗಿ ಪ್ರಿಪರೇಷನ್ ಮಾಡಿ ಒಳ್ಳೇದಾಗಲಿ ಅಂತ ಹೇಳ್ತಾ ಧನ್ಯವಾದ.